ಅಬ್ಸರ್ವ್ ಮಾಡಿ, ಮಾರ್ಕೆಟಲ್ಲಿ ಫಿಬೋನಚ್ಚಿ ಡ್ರಾ ಮಾಡ್ಕೊಂಡಿದ್ದೀನಿ ಇವಾಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಂದರೆ ಈ ಜಾಗಕ್ಕೆ ಟ್ಯಾಪ್ ಆದರೆ ಏನು ಹೇಳ್ತಾ ಇದ್ದೀನಿ ನಾನು, ಈ ಜಾಗಕ್ಕೆ ಟ್ಯಾಪ್ ಆಗಿ ನನಗೆ ಬೇಕಾದ್ರೆ ಕ್ಯಾಂಡಲ್ ಅಂದರೆ ಕ್ರಿಯೇಟ್ ಆದರೆ ಐ ಕ್ಯಾನ್ ಟೇಕ್ ಎಂಟ್ರಿ ಇನ್ ಕಾಲ್ ಸೆಟ್. ನಾನು ಇಲ್ಲಿಂದ ಕಾಲ್ ಸೆಟ್ನ ಎಂಟ್ರಿ ತೊಗೊಳ್ತೀನಿ, ಇಲ್ಲಿಂದ ವಾಪಸ್ ಇಂಗ್ರಿ ಟೆಸ್ಟ್ ಆದಾಗ ಡಿಸ್ಕೌಂಟಲ್ಲಿ ಹಿಡಿಯೋದು ಹಿಂಗೆ ನೋಡೋಣ. ಇಲ್ಲಿ ಪ್ರೀಮಿಯಮ್ ಸ್ವಲ್ಪ ನೋಡ್ಬೋದು, ಆಲ್ರೆಡಿ 10 ಲೈನ್ ಅಪ್ಡೇಟ್ ಕೊಟ್ಟಿತ್ತು, ಮತ್ತೆ ಬೇರೆ ಟ್ರೇಡ್ ಬಂದಿದೆ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಫಸ್ಟೇ ಎಲ್ಲ ಪ್ರೀಮಿಯಮ್ ತುಂಬ ಆಗಿ ಹೊರಗಡೆ ಇರುತ್ತೆ, ಕಾರಣ ಮೆಲ್ಟ್ ಆಗೋ ಚಾನ್ಸಸ್ ಬೇರೆ ಆಗಿರುತ್ತೆ. ಸೊ ಓಕೆ, ಇವಾಗ ನೋಡಿ ಬಂದಿದೆ ಮಾರ್ಕೆಟ್ ಆ ಜಾಗಕ್ಕೆ. ಸೊ ನಾನು ಇವಾಗ ಕಾಲ್ ಸೈಡ್ ಒಂದು ಪ್ಲಾನ್ ಮಾಡ್ತೀವಿ. ಡೋಜ್ ಕ್ಯಾನ್ ಲೈವ್ ಬ್ರೇಕ್ ಮಾಡಿದ್ರೆ ಇಲ್ಲಿ ತನಕ ಟಾರ್ಗೆಟ್ ಅದೆಷ್ಟಲ್ಲ ಆಗಲಿ, ಪಾಯಿಂಟ್ಸ್ ಇಸ್ ನಾಟ್ ಮ್ಯಾಟರ್. ಓಕೆ, ಮಾರ್ಕೆಟ್ ವ್ಯೂ ಮಾಡ್ಬೋದು ಇಲ್ಲಿಂದ. ಇವಾಗ ಡಿಸ್ಕೌಂಟಿಗೆ ಬಂದಿದೆ, ನೋಡೋಣ ಯಾವ ಥರ ಆಗುತ್ತೆ. ಸಿಂಪಲ್ ವಾಚ್ ಮಾಡಿ ಡೈರೆಕ್ಟ್ ಕ್ರಾಸ್ ಕೂಡ ಮಾಡಿದರೆ ಇದನ್ನು ಡೋಜ್ ಕ್ಯಾಂಡಲ್ ಅದು ಯಾವ ಜಾಗದಲ್ಲಿ ಆಗುತ್ತೆ ಮ್ಯಾಟರ್ ಅಂತ ಕೂಡ ಹೇಳಿದ್ದೀನಿ. ಆ ಜಾಗದಲ್ಲಿ ಆಗೋ ಕ್ಯಾಂಡಲ್ಸ್ಗಳು ತುಂಬಾ ಮ್ಯಾಟರ್ ಆಗುತ್ತೆ. ಈ ಜಾಗದಲ್ಲಿ ಆಗೋ ಕ್ಯಾಂಡಲ್ಸ್ ಅದು ಎಷ್ಟು ಮಿನಿಟ್ ಕ್ಯಾಂಡಲ್ ಆಗಿರ್ಬೋದು. ನಾನು ಸ್ವಿಚ್ ಆಗ್ತಾನೆ ಇರ್ತೀನಿ 1 ಮಿನಿಟ್ 3 ಮಿನಿಟ್ 2 ಮಿನಿಟ್ ಅಂತ. ಪಾಸಿಬಿಲಿಟಿ ಜಾಸ್ತಿ ಈ ಥರ ಇದ್ದಾಗ ಯಾವುದಾದ್ರೆ 2 ಮಿನಿಟ್ ಕ್ಯಾಂಡಲ್ನ ನಾವು ವ್ಯೂ ಮಾಡ್ಕೊಳ್ಳೋದಾಗುತ್ತೆ. ತುಂಬ 5 ಮಿನಿಟ್ ಕ್ಯಾಂಡಲ್ ಅಂದರೆ ಟೈಮ್ ಓವರ್ ಆಗೋಗಿರುತ್ತೆ. ಓಕೆನಾ, ಅಬ್ಸರ್ವ್ ಮಾಡಿ. ಆಲ್ರೆಡಿ ನಾನು ಟಾರ್ಗೆಟ್ ಕಡೆ ನಾನು ಇಲ್ಲಿ ಕಾಣಿಸ್ತಾ ಇದ್ದೀನಿ ನಿಮಗೆ. ನಾನು ಆಲ್ರೆಡಿ ಒಂದು ಎಂಟ್ರಿ ಮಾಡಿ ಎಕ್ಸಿಟ್ ಕೂಡ ಮಾಡಿದೆ. ಒಂದು 20 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ನಿಫ್ಟಿಲಿ. ನೋಡಿ ಇಲ್ಲಿ ಬ್ಲೂ ಏನು ಕಾಣುತ್ತೋ ನಮ್ಮದು ಎಂಟ್ರಿ ಆಗಿರುತ್ತೆ, ಇದೆ ನಮ್ಮದು ಎಕ್ಸಿಟ್ ಆಗಿರುತ್ತೆ. ಸೊ ಮಾರ್ಕೆಟ್ ಇನ್ನೂ ಹೋಗ್ತಾ ಇದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬರೀ ಡೇ ಹೈ ತನಕ ಅಷ್ಟೇ. ಸೊ ಇಲ್ಲಿಂದ ಫಿಫ್ನ ಡ್ರಾ ಮಾಡ್ಕೊಂಡಿದ್ದೀನಿ, ಅಲ್ಲಿಂದ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಇದು ಏನಿದೆ ನಮ್ಗೆ ಒಂದು ಸಪೋರ್ಟ್ ಕಾಣಿಸ್ತಾ ರೇಷನ್ಸ್ ಕಾಣ್ತಾ ಇದೆ. ಸೊ ನಾನು ಇಲ್ಲಿಗೆ ಎಕ್ಸಿಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿಗೆ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆಲ್ಲ. ಸೊ ಓಕೆನಾ, ಬುಲಿಶ್ ಆಗುತ್ತೆ. ಯಾಕಂದರೆ ರಿಟ್ರೇಸ್ಮೆಂಟ್ ಕೊಟ್ಟಿದೆ ಅಂದರೆ ಡೆಫಿನೆಟ್ಲಿ ಬುಲಿಶ್.